ಧರ್ಮಸ್ಥಳ ಬುರುಡೆ ಪ್ರಕರಣ ಬಹಳ ಸದ್ದು ಮಾಡಿದ್ದ ಸಂಗತಿ. ಬುರುಡೆ ಗ್ಯಾಂಗ್ ಬುರುಡೆ ಹಿಡ್ಕೊಂಡು ಅದು ಎಲ್ಲೆಲ್ಲಿ ಓಡಾಡಿತ್ತು, ಏನೆಲ್ಲ ಸಂಚನ ರೂಪಿಸಿತ್ತು ಆ ಗ್ಯಾಂಗ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖಾ ತಂಡ ಪ್ರಾಥಮಿಕ ವರದಿಯಲ್ಲಿ ಬಹಳ ಎಳೆಯಾಗಿ ವಿಚಾರಗಳನ್ನ ಬಿಚ್ಚಿಟ್ಟಿದೆ. ಹಾಗಾದ್ರೆ SIT ಸಲ್ಲಿಸಿರುವಂತಹ ಪ್ರಾಥಮಿಕ ವರದಿಯಲ್ಲಿ ಏನೇನಿದೆ, ಆ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಿಮ್ಮ ಮುಂದೆ. ಧರ್ಮಸ್ಥಳ ಬುರುಡೆ ಪ್ರಕರಣದ ತನಿಖೆ ನಡೆಸುತ್ತಿರುವ SIT ತಂಡ ಕೋರ್ಟ್ಗೆ ಪ್ರಾಥಮಿಕ ವರದಿ ಸಲ್ಲಿಸಿದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ, ಅಪಪ್ರಚಾರ ಸೇರಿದಂತೆ ಹಲವು ಕುತೂಹಲಕಾರಿ ಅಂಶಗಳನ್ನು SIT ಬಹಿರಂಗಗೊಳಿಸಿದೆ. ದೆಹಲಿಗೆ ಬುರುಡೆ ಹೊತ್ತೊಯ್ದ ಜಯಂತ್ಗೆ ಕೆಟ್ಟ ಕನಸು. ದೆಹಲಿಯಲ್ಲಿ ಬುರುಡೆ ಜೊತೆ ರಾತ್ರಿ ಕಳೆದಿದ್ದ ಸುಜಾತಾ ಭಟ್. ಬುರುಡೆ ಬೆಂಗಳೂರು ಟು ದೆಹಲಿ ಟ್ರಾವೆಲ್ ಹಿಸ್ಟರಿಯನ್ನ SIT ಎಳೆಯಾಗಿ ಬಿಚ್ಚಿಟ್ಟಿದೆ. ದೆಹಲಿಗೆ ಬುರುಡೆ ಹೊತ್ತೊಯ್ದ ಜಯಂತ್ಗೆ ಕೆಟ್ಟ ಕನಸುಗಳು ಕಾಡಿದ್ದ ಬಗ್ಗೆಯೂ ಉಲ್ಲೇಖಿಸಿದೆ. ಜಯಂತ್ ಬುರುಡೆ ಹೊತ್ತು ದೆಹಲಿಗೆ ರೈಲಿನಲ್ಲಿ ಪ್ರಯಾಣ ಮಾಡಿದ್ರೆ ಚಿನ್ನಯ್ಯ, ಗಿರೀಶ್ ಮಟ್ಟಣ್ಣನವರ್ ಹಾಗೂ ಸುಜಾತಾ ಫ್ಲೈಟ್ನಲ್ಲಿ ದೆಹಲಿಗೆ ತೆರಳಿದ್ರು. ದೆಹಲಿಯಲ್ಲಿ ಒಂದು ರೂಮ್ನಲ್ಲಿ ಚಿನ್ನಯ್ಯ, ಮಟ್ಟಣ್ಣನವರ್, ಜಯಂತ್ ಮಲಗಿದ್ರೆ ಬುರುಡೆ ಇದ್ದ ರೂಮ್ನಲ್ಲಿ ಸುಜಾತಾ ಕಾಲ ಕಳೆದಿದ್ರಂತೆ. ಅದೇ ದಿನ ರಾತ್ರಿ ಜಯಂತ್ಗೆ ಕೆಟ್ಟ ಕನಸುಗಳು ಕಾಡಿದ್ದವಂತೆ. ಮಧ್ಯರಾತ್ರಿ ನಿದ್ರೆಯಿಂದ ಚೀರಿಕೊಂಡು ಎದ್ದಿದ್ದನಂತೆ. ಇದೇ ಕಾರಣಕ್ಕೆ ವಾಪಸ್ ಬುರುಡೆ ಬೆಂಗಳೂರಿಗೆ ತೆರಳು ಒಪ್ಪದೆ ಫ್ಲೈಟ್ನಲ್ಲಿ ಬೆಂಗಳೂರಿಗೆ ವಾಪಸ್ ಆಗಿದ್ದ. ಬಳಿಕ ಮತ್ತೆ ದೆಹಲಿಗೆ ತೆರಳಿದ್ದ ಜಯಂತ್ ರೈಲಿನ ಮೂಲಕ ಮಂಗಳೂರಿಗೆ ಬುರುಡೆ ತಂದಿದ್ದ ಎಂದು SIT ವರದಿಯಲ್ಲಿ ಉಲ್ಲೇಖಿಸಿದೆ. ಆದರೆ SIT ಪ್ರಾಥಮಿಕ ವರದಿಯಲ್ಲಿ ಮಾಹಿತಿ ಸುಳ್ಳು ಅಂತ ಜಯಂತ್ ಆರೋಪಿಸಿದ್ದಾರೆ. SITಯ ಕೆಲವೊಂದು ಅಧಿಕಾರಿಯವರು ನನ್ನ ಮೇಲೆ ಸುಳ್ಳು ಸ್ಟೇಟ್ಮೆಂಟ್ ತಗೊಂಡು ಅವರಷ್ಟಕ್ಕೆ ಸ್ಟೇಟ್ಮೆಂಟ್ ರೆಡಿ ಮಾಡ್ತಾರೆ. ಯಾವ ರೀತಿಯಲ್ಲಿ ಇವಾಗ ನನ್ನನ್ನು ತೆಗೆಯೋದೇ ಆಗ್ತದೆ ನೋಡಿ. ನನ್ನ ಪ್ರಕಾರವಾಗಿ ನಾನು ಇವಾಗ SITಯವರ ಮೇಲೆ ದೂರು ಕೊಟ್ಟಿದ್ದೀನಿ, ಅದಕ್ಕೆ ಆಗಿರ್ಬೋದು. ಇಲ್ಲ ನಾನು RTIಯಲ್ಲಿ ಇಷ್ಟೆಲ್ಲ ತೆಗೆದು ಮಾಡಿತು, ಇಷ್ಟೆಲ್ಲ ದೊಡ್ಡ ವಿಷಯ ಆಗಿದೆ ಅಂತ ಈ ಉದ್ದೇಶದಿಂದ ಆಗಿರ್ಬೋದು. ಯಾವುದೇ ಒಂದು ಉದ್ದೇಶದಿಂದ ನಾನು ಟಾರ್ಗೆಟ್ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದೆ ದಿನಗಳಲ್ಲಿ ನನಗೇನೋ ಹೆಚ್ಚು ಆದರೆ ಅಲ್ಲ, ನನ್ನ ಫ್ಯಾಮಿಲಿಗೆ ಹೆಚ್ಚು ಆದರೆ ಯಾರು ಈ ವರದಿಯನ್ನು ತಯಾರು ಮಾಡಿದ್ರೆ ಅವರೇ ನೇರ ಒಳಗಾರ. ಒಟ್ನಲ್ಲಿ ಧರ್ಮಸ್ಥಳ ಬುರುಡೆ ಕೇಸ್ನ ಒಂದೊಂದೇ ಅಂಶಗಳು ರಿವೀಲ್ ಆಗ್ತಾನೆ ಇವೆ. ಪೃಥ್ವಿರಾಜ್, TV9 ಮಂಗಳೂರು.